ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ, ಮೊದಲನೇದಾಗಿ ಏನು ಹೇಳ್ತೀನಪ್ಪ ಅಂದ್ರೆ, ನಿಮ್ಮ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪರಾಧಗಳನ್ನು ನಾನು ಹಾಕ್ತಾ ಇಲ್ಲ. ನೀವು ಅಪರಾಧಿ ಅಂತ ಕೂಡ ನನ್ನ ಬಾಯಿಂದ ಹೇಳ್ತಾ ಇಲ್ಲ. ಅದನ್ನು ನಿರ್ಧಾರ ಮಾಡೋದಕ್ಕೆ ನ್ಯಾಯಾಂಗ ವ್ಯವಸ್ಥೆ ಅದ, ಅದಕ್ಕೆ ದೇವರದ. ಆದ್ರೆ ಒಬ್ಬ ಜನಸಾಮಾನ್ಯನಾಗಿ ಧರ್ಮಸ್ಥಳದ ಮಂಜುನಾಥನ ಭಕ್ತನಾಗಿ ನನ್ನ ಕೆಲವೊಂದಿಷ್ಟು ಪ್ರಶ್ನೆಗಳದಾವ. ಅದನ್ನು ಪ್ರತಿ ಸಲ ನಾನು ಯಾಕೆ ಕೇಳ್ತೀನಿ ಅನ್ನೋದಕ್ಕೊಂದು ಕಾರಣ ಅದ. ಯಾಕಪ್ಪ ಅಂದ್ರೆ ನಮ್ಮ ಕರ್ನಾಟಕದ ಜನತೆ ಹಿಂಗದಲ್ಲ, ಶಿಕ್ಷೆಯನ್ನ ಕ್ಷಮಿಸುವ ಕರುಣಾಮಯಿಗಳದಾರ ನಮ್ಮಲ್ಲಿ. ನಮ್ಮ ಕರ್ನಾಟಕ ಜನತಾ ಅಂದ್ರೆ ಬರೀ ಶಿಕ್ಷೆಯನ್ನ ಕ್ಷಮಿಸ್ತಕ್ಕಂಥ ಕರುಣಾಮಯಿ ಅಷ್ಟಲ್ಲ, ಕ್ಷಮೆಯನ್ನ ಕೂಡ ಕ್ಷಮಿಸ್ತಾರೆ ಇವರು. ಅಂಥ ಕರುಣಾಮಯಿಗಳು ನಮ್ಮ ಕರ್ನಾಟಕದಲ್ಲಿ ಅದಾರ. ಆದ್ರೆ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಅನ್ಯಾಯ, ಅತ್ಯಾಚಾರ, ಕೊಲೆಗಳಿಗೆ ಕ್ಷಮೆ ಅನ್ನೋದು ಇಲ್ಲ. ಮಿಸ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಕ್ಷಮೆ ಅನ್ನೋದಿಲ್ಲ. ಪ್ರತಿ ಸಾರಿ ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ, ನೀವು ನನ್ನ ವಿಡಿಯೋ ನೋಡ್ತೀರಿ, ನಿಮಗೆ ಗೊತ್ತಾಗ್ತದ, ನಿಮ್ಮ ಮುಂದೆ ನನ್ನ ವಿಡಿಯೋ ಬಂದು ಹೋಗ್ಯದ ಅನ್ನೋದು 101% ನನಗೆ ಗೊತ್ತದ. ಆದರೆ ನೀವು ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಆಗಿದ್ರ, ನೀವು ನಿಜವಾಗಲೂ ಕೂಡ ನಡೆದಾಡುವ ದೇವಮಾನವನೇ ಆಗಿದ್ರ, ನೀವು ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ರಿ. ಆದ್ರೆ ಇಲ್ಲಿವರೆಗೂ ಕೂಡ ನೀವು ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಲ್ಲ. ನಾನು ನನ್ನ ಪ್ರಶ್ನೆಗೆ ಮಾತ್ರ ಕೇಳ್ತಾ ಇದ್ದೀನಿ, ಇಡೀ ಕರ್ನಾಟಕ ದೇಶನೇ ಕೇಳಾಗ್ತದ. ನಾನು ನನ್ನ ಪ್ರಶ್ನೆಗೆ ಉತ್ತರ ಬೇಕಾಗಿದೆ. ನಾನು ಏನಪ್ಪ ಇಲ್ಲಿ ಮತ್ತೊಂದು ಇಡೀ ಕರ್ನಾಟಕ ಜನತೆಗೆ ಏನು ಹೇಳ್ತೀನಪ್ಪ ಅಂದ್ರೆ, ನನಗೆ ಮತ್ತು ವೀರೇಂದ್ರ ಹೆಗಡೆ ಅವರಿಗೆ ಒಂಥರ ಅವಿನಾಭಾವ ಸಂಬಂಧ ಅದ ರೀ. ಏನು ಸಂಬಂಧ ಅಂದ್ರೆ, ನಾನು ಪ್ರಶ್ನೆ, ಅವರು ಎಂದೂ ಸಿಗಲಾರದ ಉತ್ತರ. ನಾನು ಎಂದೂ ಬಿಡಲಾರದ ಪ್ರಶ್ನೆ, ಅವರು ಎಂದೂ ಸಿಗಲಾರದ ಉತ್ತರ. ಈ ರೀತಿಯಾಗಿರ್ತಕ್ಕಂಥ ಅವಿನಾಭಾವ ಸಂಬಂಧ ನನಗೆ ಮತ್ತು ಮಿಸ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಅದ. ಸೊ ನೇರವಾಗಿ ಪ್ರಶ್ನೆಗೆ ಬರ್ತೀನಿ. ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ, ಈ ಪ್ರಶ್ನೆಗಳನ್ನು ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ನಾನು ಆ ಕರಾವಳಿ ಅಲೆ ಅಂತಕ್ಕಂಥ ಒಂದು ನ್ಯೂಸ್ ಪೇಪರಲ್ಲಿ ಆ ಯಮುನಾ ಮತ್ತು ನಾರಾಯಣನ ಜೋಡಿ ಕೊಲೆಯ ಒಂದು ಫೋಟೋಗಳನ್ನ ನೋಡಿದ್ನಿ. ನನ್ನ ಹೊಟ್ಟ್ಯಾಗಿನ ಕರಳೆಲ್ಲ ನೆತ್ತಾಗ ಬಂದು ಕೂತು ರೀ. ಖರೇನ ಹೊಟ್ಟ್ಯಾಗಿನ ಕರಳ ನೆತ್ತಾಗ ಬಂದು ಕುಯ್ತಾವನವನು. ಹಿಂಗೆ ತ್ರಾಸ ಆಕೈತಲ್ಲ, ಹೋಗಿ ಅವನವನು ಯಾವಂದ್ರೆ ಮೂತಿ ಮ್ಯಾಗ ಉಚ್ಚಿ ಹೋದ ಬರಲ್ಲ ಅನ್ಸಾಕೈತೆ. ಹಂಗೆ ಅಟ್ಟು ಕೆಟ್ಟ ಸಿಟ್ಟು ಬರಾಕೈತೆ ನನಗೆ. ಅದಕ್ಕೆ ಪ್ರಶ್ನೆಗಳನ್ನು ಕೇಳೋದಕ್ಕೆ ಬಂದೆ. ಯಮುನಾ ಮತ್ತು ನಾರಾಯಣಿಗೆ 75 ವರ್ಷ, ಯಮುನಾಳಿಗೆ 45 ವರ್ಷ. ಪ್ರಶ್ನೆ ಕೇಳ್ತಾ ಇದ್ದೀನಿ, ಉತ್ತರ ಕೊಡ್ರಿ. 45 ವರ್ಷ ಮತ್ತು 75 ವರ್ಷ ಅಂತ ಒಬ್ಬ ವೃದ್ಧನಿಗೆ, 75 ವರ್ಷದ ವೃದ್ಧನಿಗೆ 45 ವರ್ಷದ ಒಂದು ಮಹಿಳೆಯ ಮೇಲೆ ಬರ್ಬರವಾಗಿ ಕಲ್ಲನ್ನು ಎಸೆದು ಅವಳನ್ನು ಅತ್ಯಾಚಾರ ಮಾಡಿ, ಆ ಪಾಪ ಬುಡ್ಡಾರಿ ಮುದುಕ, 75 ವರ್ಷದ ಮುದುಕ ಇಡೀ ಜೀವನ ನಿಮ್ಮ ಸೇವೆ ಮಾಡೋದ್ರಾಗ ಹೋಗ್ಯದ. ಅಂಥವನ ತಲೆಯ ಮೇಲೆ ಯಾರು ಕಲ್ಲ ಹಾಕಿ ಕೊಂದ್ರು ಅನ್ನೋದನ್ನ ಕಂಡು ಹಿಡಿಯೋದಕ್ಕೆ ನಿಮ್ಮ ಕೈಯಿಂದ ಸಾಧ್ಯ ಆಗಲಿಲ್ಲ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ. ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂದ್ರೆ, ಅವ್ರು ಇರ್ತಕ್ಕಂಥ ಮನೆಯನ್ನ ಕೆಡವಿ ಅಲ್ಲೇ ಪಕ್ಕದಲ್ಲೇ ಒಂದು ನೂತನವಾದ ಕಟ್ಟಡವನ್ನು ನಿರ್ಮಾಣ ಮಾಡಿದಿರಲ್ಲ. ಅವ್ರು ಸತ್ತು 2 ವರ್ಷ ಆಗಿರಲಿಲ್ಲ. ಸೊ ನೂತನವಾದ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ನಿಮ್ಮ ಹತ್ರ ಶಕ್ತಿ ಇತ್ತು, ಛಲ ಇತ್ತು, ಬಲ ಇತ್ತು. ಆದ್ರೆ ನಾರಾಯಣ ಮತ್ತು ಯಮುನಾನ ಜೋಡಿ ಕೊಲೆಗೆ ಒಬ್ಬ ಯಾರು ಕೊಂದಿದಾರ, ಯಾರು ಈ ಹೊಲಸು ಕೆಲಸ ಮಾಡ್ಯಾರ ತಂದು ಕಂಡು ಹಿಡಿಯೋದಕ್ಕೆ ನಿಮ್ಗೆ ಛಲ, ಬಲ, ಶಕ್ತಿ ನಿಮ್ಮಲ್ಲಿ ಇರಲಿಲ್ಲ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ. ಕಟ್ಟೋದಕ್ಕೆ ಮಾತ್ರ ಇತ್ತು. ಅದೇ ಸೌಜನ್ಯಳ ಒಂದು ಕೇಸ್ದಾಗ ನೀವೇನು ಮಾಡ್ತೀರಪ್ಪ ಅಂದ್ರೆ, ಸಂತೋಷ್ ರಾವ್ನನ್ನು ಫಿಟ್ ಮಾಡ್ತಾರೆ ಅಲ್ಲಿ. ಇದೇ ಧರ್ಮಸ್ಥಳದ ಪೊಲೀಸರು, ಬೆಳ್ತಂಗಡಿ ಪೊಲೀಸರು ಸಂತೋಷ್ ರಾವ್ನನ್ನು ಫಿಟ್ ಮಾಡ್ತಾರೆ. ಯಾಕೆ ಫಿಟ್ ಮಾಡಿದ್ರಿ ಅನ್ನೋದಕ್ಕೆ ಒಂದು ಕಾರಣದ. ಸೌಜನ್ಯನ ಮಾಡಿರ್ತಕ್ಕಂಥ ಅತ್ಯಾಚಾರಿಗಳಲ್ಲಿ ಒಬ್ಬ ಅತ್ಯಾಚಾರಿ, ಪ್ರಮುಖವಾದ ಅತ್ಯಾಚಾರಿ ಅದನ. ಅವನು ಏನಾದರೂ ಸಿಕ್ಕಾಕೊಂಡಪ್ಪ ಅಂದ್ರೆ ಇಡೀ ಧರ್ಮಸ್ಥಳ ಹತ್ತಿ ಉರಿತದ. ಕರ್ಮಕಾಂಡಗಳು ಹೊರಗಡೆ ಬರ್ತಾವ ಎಲ್ಲಾರ್ದು. ಅದಕ್ಕಾಗಿ ಆ ಒಂದು ಭಯದಿಂದ ಸೌಜನ್ಯಳ ಒಂದು ಕೊಲೆಯನ್ನು ಸಂತೋಷ್ ರಾವ್ ಮಾಡಿ ಅಂತ ಫಿಟ್ ಮಾಡಿದ್ರಿ. ಯಾಕಂದ್ರೆ ಸೌಜನ್ಯಳ ಕೊಲೆಗಾಗಿ ಅವರ ಇಡೀ ಕುಟುಂಬ ಎದ್ದು ನಿಂತು, ಇಡೀ ಗ್ರಾಮ ಎದ್ದು ನಿಂತು, ಇಡೀ ರಾಜ್ಯ ಎದ್ದು ನಿಂತು, ಇಡೀ ಪತ್ರಿಕೆಗಳು ಎದ್ದು ನಿಂತು ಆಗಿನ ಟೈಮ್ನಾಗ. ಅದಕ್ಕಾಗಿ ಒಬ್ಬನನ್ನು ಫಿಟ್ ಮಾಡಿ 8 ವರ್ಷ ಜೈಲಿಗೆ ಕಳಿಸುವಂಥ ಸಂದರ್ಭ ಅಲ್ಲಿ ಬಂದ್ಬಿಡ್ತು. ಅದ ಯಮುನಾ ಮತ್ತು ನಾರಾಯಣಿಗೆ ಇಡೀ ರಾಜ್ಯ ಹೇಳಿಲ್ಲ, ಇಡೀ ಗ್ರಾಮಸ್ಥರು ಹೇಳಿಲ್ಲ, ಕುಟುಂಬಸ್ಥರಿಗೆ ಪಾಪ ಬಡತನದಲ್ಲಿ ಸಾಯಾಕತ್ತಿದ್ರು, ಅವರು ಕೂಡ ಬರಲಿಲ್ಲ. ಅದಕ್ಕಾಗಿ ಆ ಕೊಲೆಗಳು ಮುಚ್ಚಿ ಹೋದವು. ಆದ್ರೆ ನೀವು ಧರ್ಮಾಧಿಕಾರಿ ಅಲ್ಲ, ನಡೆದಾಡುವ ದೇವಮಾನವರಲ್ಲ, ನೀವಾದರೂ ಅದಕ್ಕೆ ಏನಾದರೂ ಒಂದು ನ್ಯಾಯವನ್ನು ಕೊಡಿಸಬೇಕಾಗಿತ್ತು. ವೇದವಲಿ
ಏನು ಮಾಡಿದ್ಲು ಆ ಹೆಣ್ಮಗಳು? ಹಾಂ, ನಿಮ್ಮ ವಿರುದ್ಧ ಕೇಸನ್ನು ಗೆದ್ಲು ಅನ್ನೋ ಒಂದು ಕಾರಣಕ್ಕಾಗಿ ಅವಳು ಕೊಲೆಯಾಗಿ ಹೋದಳ. ಸ್ವಕ್ಕೆ ಹೆಂಗೆ ಕೊಲೆ ಆದಳು ಅನ್ನೋದನ್ನು ಉತ್ತರ ಕೊಡಬೇಕಾಗಿತ್ತಲ್ಲ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ. ಅದಕ್ಕೆ ಯಾರು ಕೊಲೆಗಾರ ಸಿಗಲಿಲ್ಲ. ಯಾಕೆ ಸಿಗಲಿಲ್ಲ? ಅವಳು ಗಂಡನ ಫಿಟ್ ಮಾಡಿಬಿಟ್ರಲ್ಲಿ. ನಾನು ಇಡೀ ಕರ್ನಾಟಕ ಜನತೆಗೆ ಹೇಳ್ತಾ ಇದ್ದೀನಿ, ಮರಿಬೇಡ್ರಿ, ಇವ್ನು ಯಾವುದು ಕೂಡ ಮರಿಬೇಡ್ರಿ. ನೀವು ಮರಿತೀರತನ ವಿಡಿಯೋ ಮಾಡ್ತೀನಿ ನಾನು. ನೀವು ವಿಡಿಯೋ ನೋಡಿದ್ರೆ ನನಗೆ ದುಡ್ಡು ಬರ್ತದೆ, ನಾ ಏನೋ ಒಂದು ದೊಡ್ಡ ತಾಜ್ ಮಹಲ್ ಕಟ್ತೀನಿ, ಅವನು ಏನೂ ಇಲ್ಲ. ನೀವು ಈ ಘಟನೆಗಳನ್ನು ಮರಿಬಾರ್ದು. ಕೇವಲ ಸೌಜನ್ಯಗಳಿಗೆ ಮಾತ್ರ ನ್ಯಾಯ ಸಿಗೋದಲ್ಲ, ಈ ಎಲ್ಲ ಪ್ರಕರಣಗಳಿಗೂ ನ್ಯಾಯ ಸಿಗಬೇಕು, ಒಂದೊಂದಾಗಿ ಹೊರಗಡೆ ಬರಬೇಕು. ಇವತ್ತು ಸೌಜನ್ಯ ಮರು ತನಿಖೆಗೆ ಆದೇಶ ಆಗ್ಯದ. ಮುಂದೆ ವೇದವಲ್ಲಿ, ಪದ್ಮಲತಾ, ಎಲ್ಲ ಆನೆ ಮಾವುತನ ಎಲ್ಲ ಕೇಸುಗಳು ಕೂಡ ತನಿಖೆಗೆ ಆಗಬೇಕು. ಇವ್ರ ಮುಕ್ಕಳು ಹರಿದ ಹನ್ನೆರಡಾಗಬೇಕು. ಇವ್ರು 7 ಬಾರ ಉತ್ತರ ತೆಗೆಯವ್ರು ನಾವ. ವೇದವಲ್ಲಿ ಏನು ಮಾಡಿದ್ದು? ಅವಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಸುಟ್ಟು ಹಾಕಿದ್ರು. ಅವಳು ಗಂಡನ ಅವಳನ್ನು ಕೊಲೆ ಮಾಡಿ ಅಂತಂದು ಅವಳನ್ನು ಒಂದು 2 ವರ್ಷ ಜೈಲಿಗೆ ಕಳಿಸಿದ್ರಲ್ಲ. ಯಾಕೆ ಮಿಸ್ಟರ್ ವೀರೇಂದ್ರಿಗೆ ಯಾರು ಮಾಡಿದ್ರು ಇದನ್ನೆಲ್ಲ? ಇದಕ್ಕೆ ಸಾಕ್ಷಿ ಸಿಗಲಿಲ್ಲ. ಸಂತೋಷ್ ರಾವ್ ಅಂತ ಒಬ್ಬ ನಿರಪರಾಧಿ, ಮತ್ತೊಬ್ಬ ಅಲ್ಲಿ ಯಾರೂ ಸಿಗಲಿಲ್ಲ. ಪದ್ಮಲತಾ ಏನು ತಪ್ಪು ಮಾಡಿದ್ಲು? ಅವಳನ್ನು ಬರ್ಬರವಾಗಿ ಕೊಲೆ ಮಾಡಿದ್ರಲ್ಲ, ಅದಕ್ಕೆ ಯಾರೂ ಕೂಡ ಸಂತೋಷ್ ರಾವ್ ಥರ ನಿರಪರಾಧಿ ಸಿಗಲಿಲ್ಲ. ಯು ಆರ್ ಅಂಡರ್ ಅರೆಸ್ಟ್ ಅಂತಂದು ಹೇಳಿ ಒಳಗಡೆ ಕಳ್ಸಾಕ. ಅದು ಎಲ್ಲ ಹೋಗಲಿ ಬಿಡ, ಕುಯ್ತೆಲ್ಲ ಒಂದು ಬಾಜುಕ್. ಅವನು ನಿಮ್ಮ ತಮ್ಮದಲ್ಲ ಹರ್ಷೇಂದ್ರ ಕುಮಾರ್ ಜೈನ್. ಸರ್ಕಾರಕ್ಕೆ ಭೂರಹಿತ ಬಡವ ತಂದು ಅರ್ಜಿ ಹಾಕಿ ಆ 7 ಎಕರೆ ಜಮೀನನ್ನು ತೊಗೊಳ್ಬೇಕಾದ್ರೆ ಅವನ ತಮ್ಮಗೆ ಹೇಳಬೇಕಾಗಿತ್ತಲ್ಲ, ಲೇ ಹಡ್ಸಿ ಮಗನೇ, ನಮ್ಮದು ಭೂಮಿ ಸಾವಿರಾರು ಗಂಟೆ ಭೂಮಿ ಅದ, 1000 ಎಕರೆ. ಯಾಕೆ ಸರ್ಕಾರ ಕಡೆಯಿಂದ ತೊಗೊಳಾಗದಿ? ನೀ ಯಾವಾಗ ಭೂರಹಿತ ಬಡವ ಆದಿ? ಆಸ್ತಿ ಅದಲ್ಲ ಇಲ್ಲಿ, ಸರ್ಕಾರ ಕಡೆಯಿಂದ ಯಾಕೆ ಪಡ್ಕೊಳ್ಳೋದಿ? ಅಥವಾ ಒಂದು ಮೆಟ್ಟಲೆ ಹೊಡೆದಾದ್ರೂ ಹೇಳ್ಬೋದಾಗಿತ್ತಲ್ಲ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ. ಅದನ್ನೂ ಕೂಡ ಪಡ್ಕೊಂಡು ಬಿಟ್ಟಲ್ಲ ನಿಮ್ಮ ತಮ್ಮ. ನಿಮ್ಮಲ್ಲಿ ಕಾಮ, ಕ್ರೋಧ, ಮದ, ಮತ್ಸರ, ಲೋಭ ಅಂತಕ್ಕಂಥ ಎಲ್ಲ ಅರಿಷಡ್ ವರ್ಗಗಳು ತುಂಬಿ ತುಳುಕಾದವ ಅನ್ನೋದನ್ನ ನಿಮ್ಮ ಒಂದು ಮೌನದಲ್ಲೇ ಕಂಡು ಬರಾಗದ ನಮಗೆ. ನೀವು ಮಾತಾಡಿದ್ರೆ ಏನಾದರೂ ಉತ್ತರ ಕಂಡು ಹಿಡಿತಿದ್ವಿ, ನೀವು ಮಾತಾಡಿದ್ರೆ ಏನಾದರೂ ಒಂದು ತಪ್ಪು ಕಂಡು ಹಿಡಿತಾ ಇದ್ವಿ, ಏನೋ ಒಂದು ಮಾಡ್ತಾ ಇದ್ವಿ, ಹೋಗ್ಲಿ ಬಿಡಪ್ಪ ಅರ್ಥ ಮಾಡ್ಕೊಂಡಾದ್ರೂ ಸುಮ್ಮನೆ ಇರ್ತಾ ಇದ್ವಿ. ಅದು ಎಲ್ಲವೂ ಕೂಡ ತುಂಬಿ ತುಳುಕಾಗದಲ್ಲ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ. ಇಲ್ಲಿ ನಿಮ್ಮನ್ನ ಯಾರಾದರೂ ಬಂದು ಉಳಿಸ್ತಾರ ಅನ್ನೋದು ಏನಾದರೂ ನಿಮ್ಮ ತಲೆಯಾಗಿದ್ರೆ ತೆಗೆದಾಕಿಬಿಡ್ರಿ. ಯಾಕೆ ಹೇಳ್ತೀನಿ ಕೇಳ್ರಿ, ನಾನು ನಿಮ್ಮ ಮೇಲೆ ನಾ ತಪ್ಪಕ್ಕೆ ಬಂದಿಲ್ಲ, ನೀವು ಅಪರಾಧಿ ಅಲ್ಲ. ನಾನು ಮೊದಲು ಹೇಳಿದ್ದೀನಿ, ಈಗ ಹೇಳ್ತಾ ಇದ್ದೀನಿ. ಆದರೆ ನಿಮ್ಮನ್ನು ಉಳಿಸೋದಕ್ಕೆ ಇನ್ನು ಮುಂದೆ ಯಾರೂ ಬರೋದಿಲ್ಲ. ಯಾಕಂದ್ರೆ ಈಗಾಗಲೇ ನೋಡಿದ್ರೆ ಆರ್ ಅಶೋಕ್ನ ಹರಿದು 12 ಆಗ್ಯದ. ಇನ್ನೊಂದು ಥೋಡೆ ದಿನದಾಗ ವಿಜೇಂದ್ರ ಕೂಡ ಹರಿದು 12 ಆಗ್ತದೆ. BJPದಂತೂ ಪೂರ್ತಿ ಹರಿದು 12 ಆಗ್ತಾ ಇದೆ. ಅವ್ರವ್ರ ಅಮಿತ್ ಶಾ, ಆಮೇಲೆ ಮೋದಿಜಿ, ಆಮೇಲೆ ರಾಜನಾಥ್ ಸಿಂಗ್, ಅವ್ರ ಸೀಟ್ಗಳನ್ನು ಅವ್ರು ಉಳಿಸೋದಕ್ಕೆ ಅವರಿಗೆ ಹರಿದು 12 ಆಗೈತಿ. ನೀಟ್ ಎಕ್ಸಾಮ್ ಲೀಕ್ ಆಗಿ, ಪೇಪರ್ ಲೀಕ್ ಆಗಿ. ಇನ್ನು ನಿಮ್ಮನ್ನು ಯಾವಾಗ ಉಳ್ಸಾಕೆ ಬರ್ತಾರೆ? ತಲೆಯಾಗಿನ ತೆಗೆದಾಕ್ರಿ. ನ್ಯಾಯಾಂಗ ವ್ಯವಸ್ಥೆ ಭಾಳ ಕೆಟ್ಟದ, ಭಾಳ ಕೆಟ್ಟ ಗಜಮಾ ಮಾಡ್ತದ. ಜಲ್ದಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದು ಪ್ರತಿಯೊಂದಕ್ಕೂ ಉತ್ತರ ಕೊಡ್ರಿ. ಉತ್ತರ ಕೊಡ್ರಿ. ಇದು ನನ್ನ ಪ್ರಶ್ನೆ ಅಟ್ಟಲ್ಲ, ಇಡೀ ಕರ್ನಾಟಕದ ಜನತೆಯ ಪ್ರಶ್ನೆ ಅದ. ಇದು ಎಲ್ಲರ ತಲೆಯಾಗ ಓಡ್ತಕ್ಕಂಥ ಸಂಶಯ. ಇದು ಆ ಸಂಶಯಗಳಿಗೆ ಪರಿಹಾರವನ್ನು ಕೊಡ್ರಿ. ನಿಮ್ಮ ಕೈಲಿ ಆಗಂಗಿಲ್ಲ. ಆಗ್ತದೆ. ಬಿಕಾಸ್ ಯು ಆರ್ ನಡೆದಾಡೋ ದೇವಮಾನವ, ರಾಜ್ಯಸಭಾ ಸದಸ್ಯ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ. ಹೆಂಗೆ ಕೊಟ್ಟರು, ಏನು ಕೊಟ್ಟರು ಒಂದು ಗೊತ್ತಿಲ್ಲ. ಇರಲಿ, ನೋ ಪ್ರಾಬ್ಲಮ ಇಲ್ಲ. ಆದರೆ ನಿಮ್ಮನ್ನು ಉಳಿಸೋದಕ್ಕೆ ಯಾರೂ ಕೂಡ ಬರೋದಿಲ್ಲ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ. ನಿಮ್ಮ ತಮ್ಮ ಆದರೂ ಏನಾದರೂ ನಿಮ್ಮ ಮೇಲೆ ಬಂದೂಕನ್ನು ಇಟ್ಟಿದ್ದಾನೆ, ನಿಮ್ಮ ಮನೆಯಲ್ಲಿ ನಿಮ್ಮನ್ನು ಏನಾದರೂ ಹಿಡಿತದಲ್ಲಿ ಇಟ್ಕೊಂಡಿದ್ದ, ಅದನ್ನು ಕೂಡ ಹೇಳ್ರಿ ನಮಗೆ. ನನ್ನ ನಂಬರ್ ಅಂತೂ ನಿಮ್ಮ ಕಡೆ ಅದ. ಈಗ ಮೆಸೇಜ್ ಆದರೂ ಮಾಡಿ ಹೇಳ್ರಿ ನನಗೆ ಹಿಂಗೆ ಪ್ರಾಬ್ಲಮ್ ಆಗದ ಚಕ್ರವರ್ತಿ, ಮತ್ತು ದಯವಿಟ್ಟು ನಮ್ಮನ್ನು ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ರಿ, ನಾ ಎಲ್ಲ ಸತ್ಯವನ್ನು ಹೇಳ್ತೀನಿ ಅಂತಂದು. ಯಾಕಂದ್ರೆ ಅಲ್ಲಿ ಐಟಿ ಒಂದು ಟೀಮ್ ಅದ. ನಿಮ್ಮನ್ನು ಕಟ್ಟಿ ಹಾಕಿದಾರೋ, ನಿಮ್ಮ ಹಣೆ ಮೇಲೆ ಬಂದೂಕು ಇಟ್ಟಿದ್ದಾರೋ, ನಿಮ್ಮ ಹೆಂಡತಿ ಮಕ್ಕಳ ಮೇಲೆ ಬಂದೂಕು ಅದು ಏನಾದರೂ ಇಟ್ಟಿದ್ದಾರೆ, ನಿಮ್ಮ ಮನೆಯವರು ನಿಮಗೆ ಏನಾದರೂ ತ್ರಾಸು ಕೊಡಾಕತ್ತಿದ್ರೆ ಅದನ್ನು ಕೂಡ ನಮಗೆ ಹೇಳ್ರಿ. ಅದನ್ನು ಕೂಡ ನಾವು ಬಗೆಹರಿಸ್ತೀವಿ. ಅದರ ಬಂದು ಉತ್ತರವನ್ನು ಕೊಡ್ರಿ. ನಿಮ್ಮ ಮರ್ಯಾದೆಯನ್ನು ನೀವು ಉಳಿಸ್ಕೊಳ್ರಿ. ಈ ಪ್ರಶ್ನೆಗಳು ಯಾಕೆ ಬಂದುಪ್ಪ ಅಂದ್ರೆ ಆ ಫೋಟೋ ನೋಡಿ ಹೊಟ್ಟೆಯಾಗಿ ಉರಿತೀರಿ, ಅದಕ್ಕೆ ಬತ್ತು. ಪ್ರತಿ ಸಲ ಸುಳೆ ಮಗನ ಏನು ಇದ್ದ ಹೇಳ್ತ ಅನ್ನಕ್ಕೆ ಹೋಗ್ಬಾರ್ರಿ. ಯಾವ್ದಿದ್ರೆ ಕಮೆಂಟ್ ಬಾಕ್ಸ್ನಾಗ ಬೈರಿ. ನೋ ಪ್ರಾಬ್ಲಮ್. ಮತ್ತೆ ಬರ್ತೇನೆ ರೀ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.